ಇದು ಸಂಪೂರ್ಣವಾಗಿ ದಹನ ವಲಯ. ಇದು ಅತ್ಯಂತ ಬಿಸಿ ಭಾಗವಾಗಿದ್ದು ಉಜ್ವಲವಲ್ಲದ ಭಾಗವಾಗಿದೆ. ಉಜ್ವಲವಲ್ಲದ ಭಾಗವಾಗಿದೆ. ಉಜ್ವಲವಲ್ಲ ಅಂದ್ರೆ ಹೆಚ್ಚಿನ ಬೆಳಕನ್ನ ಕೊಡುವಂತದ್ದಲ್ಲ. ಇದು ಹೆಚ್ಚಿನ ಬೆಳಕನ್ನ ಕೊಡುವಂತದ್ದಲ್ಲ, ಆದ್ರೆ ಹೆಚ್ಚಿನ ಬಿಸಿಯನ್ನ ಹೊಂದಿರುವಂತದ್ದು. ಅಕ್ಕಸಾಲಿಗರನ್ನ ನೋಡಿದ್ರೆ ಅವರು ಚಿನ್ನವನ್ನೆಲ್ಲ ಕರಗಿಸ್ಲಿಕ್ಕೆ ಈ ಹೊರಗಿನ ವಲಯವನ್ನೇ ಉಪಯೋಗಿಸ್ತಾರೆ. ಯಾಕೆಂದ್ರೆ ಕಡಿಮೆ ಸಮಯದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಅವರು ಚಿನ್ನವನ್ನ ಕರಗಿಸಬಹುದು. ಆ ಕಾರಣದಿಂದ ಮಧ್ಯವಲಯ ಹಳದಿ ಬಣ್ಣವನ್ನ ಹೊಂದಿರುವಂತಹ ವಲಯ ಇದು ಮಧ್ಯವಲಯವನ್ನ ಸೂಚಿಸುತ್ತದೆ. ಇದು ಪಾರ್ಶ್ವದಹನ ಕ್ರಿಯೆಯ ವಲಯ ಅಂತ ಹೇಳ್ತೇವೆ. ಇಲ್ಲಿ ಸಂಪೂರ್ಣವಾಗಿ ದಹನವಾಗುವುದಿಲ್ಲ. ನಾವಿಲ್ಲಿ ಒಂದು ಗ್ಲಾಸ್ನ ತಟ್ಟೆಯನ್ನ ಇಟ್ಟು ನೋಡಿದ್ರೆ ಇಲ್ಲಿ ಮಸಿ ಬಡಿತದೆ. ಆ ಗ್ಲಾಸ್ನ ತಟ್ಟೆಗೆ ಮಸಿ ಅಂದ್ರೇನು? ಕಪ್ಪು ಬಣ್ಣದ ಕಾರ್ಬನ್ನ ಕಣಗಳಿರ್ತಾವಲ್ಲ, ಅದನ್ನ ಮಸಿ ಅಂತ ಕರಿತೀವಿ. ಅದನ್ನ ನೀವು ನೋಡ್ತೀರಿ. ಹಾಗಾಗಿ ಇಲ್ಲಿ ಪೂರ್ಣ ದಹನವಾಗ್ತದೆ. ಅಂದ್ರೆ ಇದು ಪೂರ್ಣವಾಗಿ ಆಗುವುದಿಲ್ಲ, ಪಾರ್ಶ್ವ ದಹನವಾಗ್ತದೆ. ಇದು ಪಾರ್ಶ್ವ ದಹನ ಕ್ರಿಯೆಯ ವಲಯ. ಹಾಗೆ ಹೊರಗಿನ ವಲಯಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬಿಸಿ ಜಾಸ್ತಿ ಇರೋದಿಲ್ಲ. ಇದು ಮಧ್ಯಮ ಬಿಸಿಯ ಭಾಗ. ಅತ್ಯಂತ ಒಳವಲಯ ಇದು ಕಪ್ಪು ಬಣ್ಣವನ್ನ ಹೊಂದಿರ್ತದೆ. ಅತ್ಯಂತ ಒಳವಲಯ ಏನಿದೆ ಇದು ಕಪ್ಪು ಬಣ್ಣವನ್ನ ಹೊಂದಿರ್ತದೆ. ಇದು ಉರಿಯದ ಮೇಣದ ಆವಿಯ ವಲಯ. ಯಾವ ಮೇಣ ಉರಿಯುವುದಿಲ್ವೋ ಆ ಮೇಣ ಆವಿಯಾಗುವಂತಹ ವಲಯ ಆಗಿರ್ತದೆ. ಇದು ಅತಿ ಕಡಿಮೆ ಬಿಸಿ ಇರುವಂತಹ ಭಾಗವಾಗಿರ್ತದೆ. ಈ ರೀತಿಯಾಗಿ ನಾವು ಜ್ವಾಲೆಯ 3 ವಿಧಗಳ ವಲಯಗಳನ್ನ ಹಾಗೆ ಅವುಗಳ ಲಕ್ಷಣಗಳನ್ನ ಬರೆಯಬಹುದು. ಥ್ಯಾಂಕ್ ಯು.